ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ. ಶ್ರೋತೃಗಳಿಗೆ ಅಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ನಿಮ್ಮೊಳಗಿನ ಶಕ್ತಿ ಎಂಬ 36ನೆಯ ವಿಚಾರಕ್ಕೆ ಸ್ವಾಗತ. ಹೌದು, ನಿಮ್ಮೊಳಗೆ ಒಂದು ಅದ್ಭುತ ಶಕ್ತಿ ಇದೆ. ಎಲ್ಲರೂ ಈ ಮಾತನ್ನು ಹೇಳುತ್ತಾರೆ. ಸ್ವತಃ ವಿವೇಕಾನಂದರವರು ಕೂಡ ನೀವು ಅಮೃತ ಪುತ್ರರು, ನಿಮ್ಮೊಳಗೆ ಒಂದು ಅದ್ಭುತ ಶಕ್ತಿ ಇದೆ ಎಂದೇ ಹೇಳುತ್ತಿದ್ದರು. ಅದನ್ನು ಆ ಅದ್ಭುತ ಶಕ್ತಿಯನ್ನು ನೀವು ಕಂಡುಕೊಂಡರೆ ನಿಮ್ಮ ಕಾರ್ಯದಲ್ಲಿ ನಿಮಗೆ ಯಾವಾಗಲೂ ಲಾಭವೇ, ಯಾವಾಗಲೂ ಜಯವೇ. ಹಾಗಿದ್ದರೆ ಆ ಶಕ್ತಿ ಯಾವುದು? ಸಾಧಾರಣವಾಗಿ ಶಕ್ತಿ ಎಂದ ಕ್ಷಣ ನಮ್ಮ ನೆನಪಿಗೆ ಬರುವುದು ಶರೀರದ ಶಕ್ತಿ ಎಂದು. ಆದರೆ ಇದು ಶರೀರದ ಬಲವಲ್ಲ. ಏಕೆಂದರೆ ಶರೀರದ ಬಲ ಸಮಯ ಸಮಯಕ್ಕೆ ತಕ್ಕಂತೆ, ಕಾಲ ಪ್ರದೇಶಗಳಿಗೆ ತಕ್ಕಂತೆ ಬದಲಾಗುತ್ತಿರುತ್ತದೆ. ದೇಹದಲ್ಲಿಯೇ ಯಾವುದಾದರೂ ಅನಾರೋಗ್ಯದ ಸೂಚನೆಗಳು ಕಂಡಾಗ ಶರೀರದ ಬಲ ಕುಗ್ಗುತ್ತದೆ. ಅದೇ ರೀತಿ ವಯಸ್ಸಿಗೆ ಅನುಗುಣವಾಗಿ ಶರೀರದ ಬಲ ಕುಗ್ಗುತ್ತಲೂ ಹೋಗಬಹುದು ಅಥವಾ ಹಾಗೆ ಉಳಿಯಲೂಬಹುದು. ಇದು ಶರೀರದ ಬಲವಲ್ಲ. ಹಾಗಿದ್ದರೆ ಅದು ಸಂಕಲ್ಪ ಶಕ್ತಿಯೇ? ನಮ್ಮೊಳಗಿನ ಶಕ್ತಿ ಎಂದರೆ ಸಂಕಲ್ಪ ಶಕ್ತಿಯೇ? ನಿಮ್ಮ ಸಂಕಲ್ಪವು ಬಲವಾಗಿದ್ದರೆ ಎಷ್ಟೋ ಕಾರ್ಯಗಳು ಕೈಗೂಡಬಹುದು. ಹೌದು, ನಿಮ್ಮ ಇಚ್ಛೆಯು ಬಹಳ ಪ್ರಬಲವಾಗಿದ್ದರೆ ಆ ಇಚ್ಛೆಯಂತೆಯೇ ನಿಮ್ಮ ಹೊರಜೀವನದಲ್ಲಿಯೂ ಸನ್ನಿವೇಶಗಳು ಒದಗುವುದುಂಟು. ಆದರೆ ನೆನಪಿರಲಿ, ಆ ನಮ್ಮ ಸಂಕಲ್ಪವು ನಮ್ಮ ಸ್ವಾರ್ಥವಾಗಿದ್ದರೆ, ಅಂದರೆ ಅದರಲ್ಲಿ ಲೋಕಹಿತದ ದೃಷ್ಟಿ ಇಲ್ಲದಿದ್ದರೆ, ಅಥವಾ ಅದು ಭಗವಂತನ ದೃಷ್ಟಿಗೆ ಅನುಗುಣವಾಗಿ ಇಲ್ಲದಿದ್ದರೆ, ಭಗವಂತನು ನಡೆಸುತ್ತಿರುವ ಈ ಲೋಕ ನಾಟಕದಲ್ಲಿ ನಾವು ಕೇವಲ ಪಾತ್ರಧಾರಿಗಳು. ಈ ಇಡೀ ಅಸ್ತಿತ್ವವೆಂಬ ಸಿಂಧು, ಅಂದರೆ ಆ ಸಾಗರದಲ್ಲಿ ನಾವು ಕೇವಲ ಒಂದು ಬಿಂದು. ಈ ಭಾವವು ನಮ್ಮಲ್ಲಿ ಇಲ್ಲದೆ ಹೋದರೆ, ನಾನೇ ಎಲ್ಲವನ್ನು ಮಾಡಬೇಕು, ಅನ್ಯರನ್ನು ತುಳಿದು ಮೇಲೇರಬೇಕು ಎಂಬ ಸಂಕಲ್ಪವನ್ನು ಇಟ್ಟುಕೊಂಡಾಗ ಅದು ಸಾಧ್ಯವಾಗದೆ ಹೋಗಬಹುದು. ಅದರಲ್ಲಿ ನಮಗೆ ಮಹತ್ತರವಾದ ಸೋಲೂ ಉಂಟಾಗಬಹುದು. ಕಾರಣ, ನಮ್ಮ ಸಂಕಲ್ಪವು ಈಶ್ವರನ ಸಂಕಲ್ಪದೊಂದಿಗೆ ಜೋಡಿಸಲ್ಪಡದಿರುವುದು. ಆದರೂ ಹೇಳುತ್ತಾರೆ, ನಿಮ್ಮೊಳಗೆ ಒಂದು ದಿವ್ಯ ಶಕ್ತಿ ಇದೆ. ಅದು ಈಶ್ವರ ಶಕ್ತಿಯಾಗಿರುತ್ತದೆ. ನಮ್ಮ ಸಂಕಲ್ಪವು ಈಶ್ವರನ ನಿಯಮಕ್ಕೆ ಅನುಗುಣವಾಗಿಲ್ಲದಿದ್ದರೆ ಕ್ಷಣವೊಂದರಲ್ಲಿ ಏಳಿಗೆಯ ಕಂಡು ಮರುಕ್ಷಣದಲ್ಲಿ ನಮಗೆ ಅತಿ ದೊಡ್ಡ ಸೋಲಾಗಬಹುದು. ಆದರೆ ನಮ್ಮ ಸಂಕಲ್ಪ ಶಕ್ತಿಗೆ ಭಗವಂತನ ಸಂಸ್ಪರ್ಶ ಇದ್ದರೆ, ಅಂದರೆ ನಾವು ಮಾಡುತ್ತಿರುವ ಕಾರ್ಯವು ಈಶ್ವರನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಇದ್ದರೆ, ಆಗ ಜಯ ನಿರಂತರವಾಗಿ ದೊರೆಯುವ ಸಾಧ್ಯತೆ ಇರುತ್ತದೆ. ಈ ಕಾರಣದಿಂದಾಗಿಯೇ ಹಲವು ಮತಪಂಥಗಳಲ್ಲಿ, ಅದು ಇಸ್ಲಾಂ ಮತದಲ್ಲಿ ಹೇಳುವಂತೆ ಇನ್ಶಾ ಅಲ್ಲಾನ ಸಂಕಲ್ಪವೇ ನೆರವೇರಲಿ ಎನ್ನುವುದಿರಬಹುದು, ಅಥವಾ ಕ್ರೈಸ್ತ ಮತದಲ್ಲಿ ಹೇಳುವಂತೆ ದಾಯ್ ವಿಲ್ ಬಿ ಡನ್, ಭಗವಂತನ ಇಚ್ಛೆಯೇ ನೆರವೇರಲಿ ಎನ್ನುವುದಿರಬಹುದು, ಅಥವಾ ಸನಾತನ ಭಾರತೀಯ ಸಂಪ್ರದಾಯದಲ್ಲಿ ಜೈ ಶ್ರೀರಾಮ್ ಎಂದು ಹೇಳುವಂತೆಯೇ ಶ್ರೀರಾಮನ ಸಂಕಲ್ಪವೇ ನಡೆಯಲಿ ಎನ್ನುವುದಿರಬಹುದು. ಈ ಎಲ್ಲ ಮತ ಪಂಥ ಧರ್ಮಗಳಲ್ಲಿಯೂ ಕೂಡ ಭಗವಂತನ ಸಂಕಲ್ಪವೇ ನಡೆಯಲಿ ಎಂದು ಹೇಳುತ್ತಾರೆ. ಆದರೆ ನಮ್ಮೊಳಗೇ ಇರುವ ಆ ಭಗವಂತನನ್ನು, ಆ ಅದೃಶ್ಯ ಶಕ್ತಿಯನ್ನು ನಾವು ಮುಟ್ಟುವುದಾದರೂ ಹೇಗೆ? ಸಾಮಾನ್ಯವಾಗಿ ಆ ಅದೃಶ್ಯ ಶಕ್ತಿಗೆ ನಾವು ಸಂಪೂರ್ಣ ಗೌರವದಿಂದ, ಸಂಪೂರ್ಣ ಆಸ್ಥೆಯಿಂದ, ಪರಮ ಪ್ರೀತಿಯಿಂದ ಆ ಅದೃಶ್ಯ ಶಕ್ತಿಗೆ ಒಂದು ಹೆಸರನ್ನು ಕೊಟ್ಟುಕೊಳ್ಳಬಹುದು. ಆ ಹೆಸರು ರಾಮ ಎಂದಿರಲಿ ಅಥವಾ ಯಾವ ಹೆಸರೇ ಇರಲಿ, ಆ ಹೆಸರನ್ನು ನಿರಂತರ ಸ್ಮರಣ ಮಾಡುವುದು ನಾಮಸ್ಮರಣ. ಈ ನಾಮಸ್ಮರಣದಿಂದಲೂ ನಮ್ಮ ಮನಸ್ಸು ಆ ನಾಮಕ್ಕೆ ಶರಣಾಗುವಂತಾಗುತ್ತದೆ. ಆಗ ನಮ್ಮ ಮನಸ್ಸು ಕಡಿವಾಣವಿಲ್ಲದ ಕುದುರೆಯಂತೆ ಓಡುವುದಿಲ್ಲ. ಇನ್ನೊಂದು, ಆ ನಾಮಸ್ಮರಣದ ಮೂಲಕ ಭಕ್ತಿಯನ್ನು ಸಾಧಿಸುವುದು. ಅಂದರೆ ಯಾವುದೋ ಒಂದು ಅದೃಶ್ಯ ಶಕ್ತಿ ಇದೆ, ಅದರ ಇಚ್ಛೆಯಿಂದಲೇ ಎಲ್ಲವೂ ನಡೆಯುತ್ತದೆ ಎಂಬ ಶರಣಾಗತ ಭಾವವೇ ನಮ್ಮೊಳಗೆ ಉದಯವಾಗುವ ಭಕ್ತಿ.
ನಾಮಸ್ಮರಣ ಭಕ್ತಿಗೆ ಮಾರ್ಗವನ್ನು ಮಾಡಿಕೊಡುತ್ತದೆ. ಈ ನಾಮಸ್ಮರಣ ಭಕ್ತಿಗಳು ಇನ್ನಷ್ಟು ಪುಷ್ಟಿಗೊಳ್ಳಲು ಧ್ಯಾನ ನಿರಂತರವಾಗಿ ಆ ಅದೃಶ್ಯ ಶಕ್ತಿ ನಮ್ಮ ಜೀವನದಲ್ಲಿ ಎಲ್ಲ ಕಾರ್ಯವನ್ನು ನಡೆಸುತ್ತಿದೆ. ಕೇವಲ ನಮ್ಮ ಜೀವನದಲ್ಲಷ್ಟೇ ಅಲ್ಲ, ಇಡೀ ಜಗತ್ತು ಬ್ರಹ್ಮಾಂಡವನ್ನೆಲ್ಲ ಆ ಅದೃಶ್ಯ ಶಕ್ತಿಯೇ ನಡೆಯಿಸುತ್ತಿದೆ ಎಂಬುದನ್ನು ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗಲೂ ಗಮನದಲ್ಲಿ ಇಟ್ಟುಕೊಂಡಿರುವುದು ಧ್ಯಾನ. ಅದು ನಾಮಸ್ಮರಣೆ ಭಕ್ತಿಗಳಿಗೆ ಇನ್ನಷ್ಟು ಪುಷ್ಟಿಯನ್ನು ಕೊಡುತ್ತದೆ. ಆ ಮೂಲಕ ನಾವು ಮೌನವನ್ನು ಸಾಧಿಸುವುದು ಸಾಧ್ಯವಾದರೆ, ಸದಾ ಚಟಪಟಗುಟ್ಟುತ್ತಿರುವ ನಮ್ಮ ಮನಸ್ಸನ್ನು ಮೌನವಾಗಿರಿಸುವುದು ಸಾಧ್ಯವಾದರೆ, ಆ ಮೌನದಲ್ಲಿ ನಮಗೊಂದು ಅಂತರ್ವಾಣಿ ಕೇಳಿಬರುತ್ತದೆ. ಆ ಅಂತರ್ವಾಣಿ ನಾವು ಯಾವುದೇ ಕಾರ್ಯವನ್ನು ಆರಂಭಿಸಲು ಹೊರಟಾಗಲು ಯಾವ ಮಾರ್ಗದಲ್ಲಿ ಸಾಗಬೇಕು ಎಂಬುದರ ಮಾರ್ಗದರ್ಶನ ನೀಡುತ್ತದೆ. ಆ ಅಂತರ್ವಾಣಿಯೇ ಈಶ್ವರ ಸಂಕಲ್ಪ. ಆ ಅಂತರ್ವಾಣಿ ಎಷ್ಟೋ ಜನ ನನ್ನ ಮನಸ್ಸಾಕ್ಷಿ ಹೇಳುತ್ತಿತ್ತು ಎನ್ನುವರಲ್ಲ. ಆ ಮನಸ್ಸಾಕ್ಷಿ ಅಂತರ್ವಾಣಿಯನ್ನು ಕೇಳಿಕೊಂಡು ಅದೇ ಮಾರ್ಗದಲ್ಲಿ ಸಾಗಿದಾಗ ನಮ್ಮ ಸಂಕಲ್ಪವು ಈಶ್ವರ ಸಂಕಲ್ಪದೊಂದಿಗೆ ಜೋಡಿಸಲ್ಪಟ್ಟಾಗ ಜೀವನದಲ್ಲಿ ಯಾವ ಅಡಚಣೆಗಳು ಇಲ್ಲವಾಗುತ್ತವೆ. ಆಗ ಜೀವನವು ಸುಖಮಯವಾಗುವುದು. ಮನಃಶಾಂತಿ ಸಮಾಧಾನಗಳು ನೆಲೆಸಿ ಜೀವನದಲ್ಲಿ ನಿರಂತರ ನಾವು ಈಶ್ವರನ ಸಂಕಲ್ಪದೊಂದಿಗೆ ಇರುವುದರಿಂದ ಈಶ್ವರನಿಗೆ ಯಾವಾಗಲೂ ಗೆಲುವು ಜಯ ಸಿದ್ಧವಾದುದರಿಂದ ಎಲ್ಲಿ ಧರ್ಮವೋ ಅಲ್ಲಿ ಶ್ರೀಕೃಷ್ಣನಿರುವನು, ಎಲ್ಲಿ ಶ್ರೀಕೃಷ್ಣನಿರುವನೋ ಅಲ್ಲಿ ಜಯವಿರುವುದು. ಹಾಗೆ ನಮ್ಮ ಸಂಕಲ್ಪವು ಶ್ರೀಕೃಷ್ಣನ ಸಂಕಲ್ಪದೊಂದಿಗೆ ಬೆರೆತು ಹೋಗಿದ್ದರೆ ಆಗ ಆ ಜಯವು ನಮಗೆ ಸದಾ ಸಿದ್ಧವಾಗಿರುವುದಲ್ಲವೇ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.